ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧವನ್ನ ನಿಲ್ಲಿಸೋದಕ್ಕೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಪಾಕಿಸ್ತಾನದ ಅಧ್ಯಕ್ಷ ಪ್ರಧಾನಿ ಶಹಬಾಜ್ ಶರೀಫ್ ರವರ ಮುಖ್ಯಸ್ಥಿಕೆಯಲ್ಲಿ ನಿನ್ನೆ ಮಾತುಕತೆ ಆರಂಭವಾಗಿತ್ತು. ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಹಾಗೂ ಇರಾನಿನ ಸ್ಪೀಕರ್ ಆಗಿರುವಂತಹ ಮೊಹಮ್ಮದ್ ಬಗರ್ ಗಾಲಿಗಾಫ್ ನೇತೃತ್ವದಲ್ಲಿ ಇರಾನಿನ ನಿಯೋಗವು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಕದನ ವಿರಾಮದ ಬಗ್ಗೆ ಮಾತುಕತೆಯನ್ನ ಆರಂಭ ಮಾಡಿತ್ತು. ಆದರೆ ಯಾವುದೇ ಕದನ ವಿರಾಮ ಇಲ್ಲ ಅಂತ ಜೆಡಿ ವ್ಯಾನ್ಸ್ ಹೇಳಿದ್ದಾರೆ. ಬರೋಬ್ಬರಿ 21 ಗಂಟೆಗಳ ಕಾಲ ಚರ್ಚೆಯನ್ನ ನಡೆಸಿದ್ದೇವೆ. ಇರಾನ್ ತಮ್ಮ ಷರತ್ತಿಗೆ ಒಪ್ಪದೇ ಇರೋದು ಬೇಸರದ ಸಂಗತಿ ಅಂತ ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಹೇಳಿದ್ದಾರೆ. ಇರಾನ್ ಹಾಗೂ ಅಮೆರಿಕ ನಡುವೆ ನಡೆದಂತಹ ಮಾತುಕತೆ ವಿಫಲವಾಗಿದೆ. ಇರಾನ್ ಜೊತೆ ಯಾವುದೇ ಒಪ್ಪಂದ ಯಶಸ್ವಿಯಾಗಿಲ್ಲ ಅಂತ ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಈಗಾಗಲೇ ನಡೀತಾ ಇರುವಂತಹ ಅಮೆರಿಕ ಇಸ್ರೇಲ್ ಹಾಗೂ ಇರಾನ್ನ ಯುದ್ಧವನ್ನ ನಿಲ್ಲಿಸುವ ಪ್ರಯತ್ನವನ್ನ ಮಾಡೋದಕ್ಕೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ನೇತೃತ್ವದಲ್ಲಿ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಿನ್ನೆ ಮಾತುಕತೆ ಆರಂಭವಾಗಿತ್ತು. ಸುಮಾರು 21 ಗಂಟೆಗಳ ಕಾಲ ಈ ಮಾತುಕತೆ ನಡೆದಿದೆ. ಮೊದಲಿಗೆ ಇರಾನಿನ ನಿಯೋಗ ಹಾಗೂ ಅಮೆರಿಕದ ನಿಯೋಗ ಜೆಡಿ ವ್ಯಾನ್ಸ್ ನಿಯೋಗ ಎರಡೂ ಕೂಡ ಪಾಕಿಸ್ತಾನಕ್ಕೆ ಆಗಮಿಸಿದ್ದು ಪ್ರತ್ಯೇಕ ಮಾತುಕತೆಯನ್ನ ಪಾಕಿಸ್ತಾನದ ಪ್ರಧಾನಿಗಳ ಜೊತೆ ನಡೆಸಿದ್ರು. ಎರಡೂ ದೇಶಕ್ಕೂ ಕೂಡ ತಮ್ಮದೇ ಆದಂತಹ ಒಂದಷ್ಟು ನಿರ್ಬಂಧಗಳಿತ್ತು, ಕಂಡೀಷನ್ಸ್ಗಳಿತ್ತು. ಆ ಕಂಡೀಷನ್ನ ಒಪ್ಕೊಂಡ್ರೆ ಮಾತ್ರ ಯುದ್ಧವನ್ನ ನಿಲ್ಲಿಸ್ತೀವಿ ಅನ್ನುವಂತಹ ಮಾತನ್ನ ಹೇಳಲಾಗಿತ್ತು. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಒಂದಷ್ಟು ಕಂಡೀಷನ್ಸ್ ಅನ್ನ ಹಾಕಿದ್ರು. ಸದ್ಯ ಈಗ ಇರಾನ್ ಜೊತೆ ಯಾವುದೇ ಒಪ್ಪಂದ ಆಗಿಲ್ಲ, ಮಾತುಕತೆ ವಿಫಲ ಆಗಿದೆ ಅಂತ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಬಹಳ ಕುತೂಹಲಕಾರಿಯಾದಂತಹ ವಿಚಾರ ಇದು. ನಿನ್ನೆ ಪಾಕಿಸ್ತಾನದಲ್ಲಿ ಮಾತುಕತೆ ಆರಂಭವಾಗಿತ್ತು ಇರಾನ್ ಹಾಗೂ ಅಮೆರಿಕ ನಡುವೆ. ಆದ್ರೆ ಮಾತುಕತೆ ವಿಫಲ ಆಗಿದೆ. ಇರಾನ್ ನಮ್ಮ ಯಾವ ಒಪ್ಪಂದಕ್ಕೂ ಒಪ್ಕೊಂಡಿಲ್ಲ ಅಂತ ಜೆಡಿ ವ್ಯಾನ್ಸ್ ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಾದ್ರೆ. ಹೌದು ಪ್ರತೀಕ್ಷಾ, ಮುಖ್ಯವಾಗಿ ನಿನ್ನೆ ಬಹುನಿರೀಕ್ಷಿತ ಅಮೆರಿಕ ಮತ್ತು ಇರಾನ್ ನಡುವಿನ ಮಾತುಕತೆ ಪಾಕಿಸ್ತಾನದಲ್ಲಿ ಆರಂಭ ಆಗಿತ್ತು. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಅಮೆರಿಕ ಮತ್ತು ಇರಾನ್ ದೇಶದ ನಾಯಕರುಗಳ ನಿಯೋಗಗಳು ಮಾತುಕತೆಯನ್ನು ನಡೆಸಿದ್ವು. ಈಗ ತಾತ್ಕಾಲಿಕ ಕದನ ವಿರಾಮವನ್ನ ಶಾಶ್ವತ ಕದನ ವಿರಾಮವಾಗಿ ಮುಂದುವರಿಸುವ ಬಗ್ಗೆ ಮಾತುಕತೆ ನಡೆಸಿದ್ವು. ಆದ್ರೆ ಅಮೆರಿಕದ ಬೇಡಿಕೆಗಳನ್ನ ಇರಾನ್ ಒಪ್ಪಿಲ್ಲ ಮತ್ತು ಇರಾನ್ನ ಬೇಡಿಕೆಗಳನ್ನ ಅಮೆರಿಕ ದೇಶ ಕೂಡ ಒಪ್ಪಿಲ್ಲ. ಇದರಿಂದ ಈಗ ಅಮೆರಿಕ ಮತ್ತು ಇರಾನ್ ನಡುವಿನ ಶಾಂತಿ ಮಾತುಕತೆ ಮುರಿದು ಬಿದ್ದಿದೆ. ಹೀಗಾಗಿ ಈಗ ಮುಂದೆ ಏನು ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ಈ ಪ್ರಶ್ನೆಗೆ ಈಗಾಗಲೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಉತ್ತರ ಕೊಟ್ಟಿದ್ದಾರೆ. ಒಂದು ವೇಳೆ ಮಾತುಕತೆ ವಿಫಲವಾದರೆ ನಾವು ಮತ್ತೆ ದಾಳಿಯನ್ನ ಇರಾನ್ನ ವಿರುದ್ಧ ಮುಂದುವರಿಸ್ತೇವೆ ಅಂತೇಳಿ. ಈಗಲೂ ಕೂಡ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಸೇನೆ ನಿಯೋಜನೆ ಮುಂದುವರೆದಿದೆ. ಜೊತೆಗೆ ಹೆಚ್ಚಿನ ಸೇನೆಯನ್ನು ಕೂಡ ಮಧ್ಯಪ್ರಾಚ್ಯಕ್ಕೆ ಅಮೆರಿಕ ರವಾನೆಯನ್ನ ಮಾಡಿದೆ. ಯುದ್ಧ ನೌಕೆಗಳು, ಯುದ್ಧ ಹಡಗುಗಳು ಜೊತೆಗೆ ಒಂದು ಸೈನಿಕರನ್ನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮಧ್ಯಪ್ರಾಚ್ಯಕ್ಕೆ ನಿಯೋಜನೆಯನ್ನ ಮಾಡಿದೆ. ಹೀಗಾಗಿ ಒಂದು ಅಮೆರಿಕದ ಸೇನೆಯನ್ನ ಬಳಸಿಕೊಂಡೇನೆ ಇರಾನ್ನ ವಿರುದ್ಧ ದಾಳಿಯನ್ನ ಅಮೆರಿಕ ಮತ್ತಷ್ಟು ತೀವ್ರಗೊಳಿಸತಕ್ಕಂತಹ ಸಾಧ್ಯತೆಗಳು ಕೂಡ ಇದೆ. ದಾಳಿ ಮತ್ತಷ್ಟು ತೀವ್ರ ಆದ್ರೆ ಇರಾನ್ ಕೂಡ ಮಧ್ಯಪ್ರಾಚ್ಯದ ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿಯನ್ನು ನಡೆಸುತ್ತೆ. ಅಮೆರಿಕದ ಮಿತ್ರ ರಾಷ್ಟ್ರಗಳಾಗಿರ್ತಕ್ಕಂತಹ ಸೌದಿ ಅರೇಬಿಯಾ, UAE, ಕತಾರು, ಕುವೈತು, ಬಹರೇನು ಈ ದೇಶಗಳ ಮೇಲೆ ಏರ್ ಸ್ಟ್ರೈಕ್ ಅನ್ನ ನಡೆಸಬಹುದು. ಈ ದೇಶಗಳಲ್ಲಿರುವಂತಹ ಆಯಿಲ್ ಸಂಪತ್ತು, ಗ್ಯಾಸ್ ಸಂಪತ್ತು ಜೊತೆಗೆ ಕುಡಿಯುವ ನೀರಿನ ಶುದ್ಧೀಕರಣ ಘಟಕಗಳ ಮೇಲೂ ಕೂಡ ದಾಳಿಯನ್ನು ನಡೆಸಬಹುದು. ಇದರಿಂದಾಗಿ ಪರಿಸ್ಥಿತಿ ಮತ್ತಷ್ಟು ವಿಕೋಪಕ್ಕೆ ಹೋಗುತ್ತೆ. ಜೊತೆಗೆ ಮಧ್ಯಪ್ರಾಚ್ಯದಲ್ಲಿ ಆಗ್ತಕ್ಕಂಥ ಈ ಬೆಳವಣಿಗೆಗಳು ಇಡೀ ಜಗತ್ತಿನ ಮೇಲೆ ಪರಿಣಾಮ ಬೀರುವಷ್ಟು ಶಕ್ತಿ ಸಾಮರ್ಥ್ಯವನ್ನು ಕೂಡ ಹೊಂದಿವೆ. ಈಗಾಗಲೇ ನೋಡ್ತಾ ಇದೀವಿ, ಅಮೆರಿಕ ಮತ್ತು ಇರಾನ್ನ ನಡುವಿನ ಯುದ್ಧದ ಕಾರಣದಿಂದಾಗಿ ಕಚ್ಚಾ ತೈಲದ ಬೆಲೆ ಏರಿಕೆಯಾಗಿದೆ ಮತ್ತು ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ LPG ಗ್ಯಾಸ್ ಪೂರೈಕೆಯಲ್ಲಿ ದೊಡ್ಡ ಮಟ್ಟದಲ್ಲಿ ತೊಂದರೆ ಉಂಟಾಗಿದೆ ಮತ್ತು ಜಗತ್ತಿನ ಎಲ್ಲಾ ದೇಶಗಳ ಜನರಿಗೂ ಕೂಡ ಇದರ ಬಿಸಿ ತಡ್ತಾ ಇದೆ ಮತ್ತು ಜಾಗತಿಕ ಆರ್ಥಿಕತೆಗೂ ಕೂಡ ಹೊಡೆತ ಬೀಳ್ತಾ ಇದೆ. ಹಾಗಾಗಿ ಯುದ್ಧ ಮುಂದುವರೆದಷ್ಟು ಜಾಗತಿಕ ಆರ್ಥಿಕತೆಗೆ ಹೊಡೆತ ಮತ್ತಷ್ಟು ಹೆಚ್ಚಾಗುತ್ತೆ. ಹಾಗಾಗಿ ಯುದ್ಧವನ್ನು ನಿಲ್ಲಿಸುವಂತ ನಿಟ್ಟಿನಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಬೇಕಾಗಿತ್ತು. ಆದ್ರೆ ಎರಡೂ ದೇಶಗಳು ಕೂಡ ಬಿಗಿ ನಿಲುವಿನಿಂದಾಗಿ ಒಂದು ದೇಶದ ಬೇಡಿಕೆಯನ್ನು ಮತ್ತೊಂದು ದೇಶ ಒಪ್ತಾ ಇಲ್ಲ. ಈ ಕಾರಣಕ್ಕಾಗಿ ಈಗ ಮಾತುಕತೆ ಮುರಿದು ಬಿದ್ದಿದೆ ಅಂತೇಳಿ ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರೇ ಅಧಿಕೃತವಾಗಿ ಹೇಳಿದ್ದಾರೆ. ಈ ಮಾತುಕತೆ ಮುರಿದು ಬಿದ್ದ ಬಳಿಕ ನಾನು ಅಮೆರಿಕಕ್ಕೆ ವಾಪಸ್ ಆಗ್ತಾ ಇದ್ದೇನೆ ಅಂತ ಕೂಡ ಹೇಳಿದ್ದಾರೆ. ಮುಖ್ಯವಾಗಿ ಈಗ ಅಮೆರಿಕ ಏನು ಬೇಡಿಕೆಗಳನ್ನ ಇರಾನ್ ಮುಂದೆ ಇಡ್ತಾ ಇತ್ತು ಅಂದ್ರೆ ಇರಾನ್ ಯಾವುದೇ ಕಾರಣಕ್ಕೂ ಕೂಡ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳನ್ನ ಹೊಂದಬಾರದು, ನ್ಯೂಕ್ಲಿಯರ್ ಅನ್ನ ಏನಿದ್ರು ಕೂಡ ಶಾಂತಿಯುತ ಉದ್ದೇಶಗಳಿಗೆ ಅಥವಾ ವಿದ್ಯುತ್ ಉತ್ಪಾದನೆಗೆ ಮಾತ್ರನೇ ಬಳಕೆಯನ್ನ ಮಾಡಬೇಕು, ಜೊತೆಗೆ ಹೊರ್ಮುಜ್ ಜಲಸಂಧಿಯನ್ನ ಮುಕ್ತವಾಗಿ ಓಪನ್ ಮಾಡಬೇಕು, ಯಾವುದೇ ಟೋಲ್ ಅನ್ನು ಕೂಡ ಸಂಗ್ರಹಿಸಬಾರದು
ಜೊತೆಗೆ ಕೆಲವೊಂದು ಉಗ್ರಗಾಮಿ ಸಂಘಟನೆಗಳಿಗೆ ಯಾವುದೇ ರೀತಿಯಾದಂತಹ ಬೆಂಬಲವನ್ನ, ಶಸ್ತ್ರಾಸ್ತ್ರವನ್ನ, ಹಣಕಾಸಿನ ನೆರವನ್ನ ಇರಾನ್ ದೇಶ ನೀಡಬಾರದು ಮತ್ತು ನೆರೆಹೊರೆಯ ದೇಶಗಳೊಂದಿಗೆ ಉತ್ತಮವಾದಂತಹ ಸ್ನೇಹ ಬಾಂಧವ್ಯವನ್ನು ಹೊಂದಿರಬೇಕು, ಅವುಗಳೊಂದಿಗೆ ಜಗಳವನ್ನ ಮಾಡಬಾರ್ದು ಅನ್ನುವ ಬೇಡಿಕೆಗಳನ್ನ ಅಮೆರಿಕ ಇಟ್ಟಿತ್ತು. ಈ ಬೇಡಿಕೆಗಳನ್ನ ಇರಾನ್ ಒಪ್ತಾ ಇಲ್ಲ. ಅದೇ ರೀತಿಯಲ್ಲಿ ಇರಾನ್ ಕೂಡ ಕೆಲವೊಂದು ಬೇಡಿಕೆಗಳನ್ನ ಇಟ್ಟಿತ್ತು. ಮುಖ್ಯವಾಗಿ ವಿದೇಶಗಳಲ್ಲಿ ತಮ್ಮ ಆಸ್ತಿಯನ್ನ ಅಮೆರಿಕ ಜಪ್ತಿ ಮಾಡಿದೆ. $100 ಬಿಲಿಯನ್ ನಿಂದ $120 ಬಿಲಿಯನ್ ವರೆಗಿನ ಆಸ್ತಿಯನ್ನ, ಹಣವನ್ನ ಜಪ್ತಿ ಮಾಡಿದೆ. ಅದನ್ನ ವಾಪಸ್ ಕೊಡಬೇಕು. ಜೊತೆಗೆ ನಮಗೆ ನ್ಯೂಕ್ಲಿಯರ್ ಅಸ್ತ್ರವನ್ನ ಹೊಂದಲಿಕ್ಕೂ ಕೂಡ ಅವಕಾಶವನ್ನು ಕೊಡಬೇಕು. ನಮ್ಮ ಮೇಲೆ ವಿಧಿಸಿರುವಂತಹ ನಿರ್ಬಂಧಗಳನ್ನ ತೆಗೆದುಹಾಕ್ಬೇಕು. ಈ ರೀತಿಯಾದಂತಹ ಬೇಡಿಕೆಗಳನ್ನ ಇರಾನ್ ಕೂಡ ಇಟ್ಟಿತ್ತು. ಈ ಬೇಡಿಕೆಗಳಿಗೆ ಅಮೆರಿಕ ಕೂಡ ಒಪ್ಕೊಂಡಿಲ್ಲ. ಈ ಕಾರಣಕ್ಕಾಗಿ ಈಗ ಎರಡೂ ದೇಶಗಳ ನಡುವಿನ ಶಾಂತಿ ಮಾತುಕತೆ ಮುರಿದು ಬಿದ್ದಿದೆ. ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಿದ್ರು ಕೂಡ ಯಾವುದೇ ಯಶಸ್ಸನ್ನ ಕಂಡಿಲ್ಲ. ಈ ಕಾರಣಕ್ಕಾಗಿ ಈಗ ಮುಂದೆ ಪರಿಸ್ಥಿತಿ ಮತ್ತಷ್ಟು ವಿಕೋಪಕ್ಕೆ ಹೋಗುವಂತಹ ಆತಂಕ ಕೂಡ ಎದುರಾಗಿದೆ. ಪ್ರತೀಕ್ಷಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.